ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬ್ಲೌಸ್ನಿಂದ ನಾವು ಕಳಸಕ್ಕೆ ಅಲಂಕಾರ ಮಾಡ್ಕೋಬೋದು. ಅದು ಯಾವ ರೀತಿ ಅಂತ ಹೇಳಿಕೊಡ್ತೀನಿ ಬನ್ನಿ ಸ್ನೇಹಿತರೆ. ನಾನು ಇವಾಗ ಒಂದು ಬ್ಲೌಸ್ ಪೀಸ್ ತೊಗೊಂಡಿದ್ದೀನಿ. ಬ್ಲೌಸ್ ಪೀಸ್ ಚೆನ್ನಾಗಿರುವಂಥದ್ದು ತೊಗೋಬೇಕು. ಇವಾಗ ನೋಡಿ ಬ್ಲೌಸ್ ಪೀಸ್ ತೊಗೊಂಡಿದ್ದೀವಿ. ಯಾವ ಸೈಡ್ ದೊಡ್ಡ ಸೈಜ್ ಇರುತ್ತಲ್ಲ ಆ ಸೈಡ್ ನಾವು ನೋಡಬೇಕಂದ್ರೆ ಈ ರೀತಿ ಸಣ್ಣ ಸಣ್ಣ ನೀರಿಗೆ ಥರ ಈ ಥರ ಫೋಲ್ಡ್ ಮಾಡ್ತಾ ಹೋಗಬೇಕಾಗತ್ತೆ. ಎರಡೂ ಕಡೆ ಚೆನ್ನಾಗಿ ಹಿಡ್ಕೊಂಡು ನೋಡ್ತಾ ಇರ್ಬೋದು. ಒಂದೊಂದು ಬಟ್ಟಿನಷ್ಟು ಸೈಜಷ್ಟು ನಾನು ಇವಾಗ ಒಂದೊಂದೊಂದೇ ನೀರಿಗೆ ಈ ರೀತಿ ಫೋಲ್ಡ್ ಮಾಡ್ತಾ ಇದ್ದೀನಿ. ತುಂಬಾ ಸರಳವಾಗಿ ಮಾಡ್ಕೋಬೋದು ವೀಕ್ಷಕರೇ. ಇವಾಗ ನೋಡಿ ಎಲ್ಲ ಕೂಡ ನೀರಿಗೆ ಯಾವ ನಾವು ಸೀರೆಗೆ ಹಾಕ್ತೀವಲ್ಲ ಅದೇ ರೀತಿಯಾಗಿ ಎಲ್ಲ ಕೂಡ ನಾನು ಇದೇ ರೀತಿಯಾಗಿ ಫೋಲ್ಡ್ ಮಾಡ್ಕೊಂಡು ತಗೊಳ್ತೀನಿ. ನೋಡಿ ಈಸಿಯಾಗಿ ಎಲ್ಲ ಕೂಡ ಫೋಲ್ಡ್ ಮಾಡ್ಕೊಂಡು ತಗೊಂಡೆ. ಫೋಲ್ಡ್ ಮಾಡ್ಕೊಂಡಾದ್ಮೇಲೆ ಮಧ್ಯದಲ್ಲಿ ಒಂದು ಪಿನ್ ಮಾಡಬೇಕು. ಸೆಂಟ್ರ್ ಭಾಗದಲ್ಲಿ ಒಂದು ಪಿನ್ ಮಾಡ್ಕೊಂಡ್ಬಿಡಿ. ಇವಾಗ ನೋಡಿ ಎರಡೂ ಕಡೆ ಚೆನ್ನಾಗಿ ಸಮ ಪ್ರಮಾಣದಲ್ಲಿ ಬರಬೇಕು. ಅದು ಕೂಡ ಸೈಡಿಗೆ ಲಾಸ್ಟಿಗೆ ಕೊನೆಗೆ ಆ ಕಡೆ ಒಂದು ಈ ಕಡೆ ಒಂದು ಅದು ಕೂಡ ಪಿನ್ ಮಾಡ್ಕೋಬೇಕು. ಇವಾಗ ನೋಡಿ ರೆಡಿಯಾಗಿದೆ. ಮತ್ತು ನಾವು ಇವಾಗ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕಳಸ ಗಿಳಸ ಎಲ್ಲ ಕೂಡ ಅಲಂಕಾರ ಮಾಡ್ಕೊಂಡಿರ್ತೀವಿ. ನಾನಿವಾಗ ನಿಮಗೆ ಸಿಂಪಲ್ಲಾಗಿ ತೋರಿಸ್ತಾ ಇದ್ದೀವಿ. ನೀವು ಬೇಕಾದರೆ ಈ ರೀತಿ ಅಲಂಕಾರ ಎಲ್ಲ ಕಳಸ ಮಾಡ್ಕೊಂಡಿರ್ತೀರಲ್ಲ ಆವಾಗ ನಮ್ಮ ಕಳಸಕ್ಕೆ ಯಾವ ರೀತಿಯಾಗಿ ಬ್ಲೌಸ್ ಪೀಸ್ ಹಾಕಿ ನಾವು ಯಾವ ರೀತಿ ರೆಡಿ ಮಾಡ್ಕೋಬೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ನೋಡಿ. ಇವಾಗ ಒಂದು ಕಳಸ ತೊಗೊಂಡಿದ್ದೀನಿ. ಈ ರೀತಿ ನಾನು ಮಧ್ಯದಲ್ಲಿರುವಂಥ ಸೆಂಟ್ರ್ ಭಾಗ ಹಿಂದ್ಗಡೆ ಚೆನ್ನಾಗಿ ರೌಂಡಾಗಿ ಕಳಸಕ್ಕೆ ಸುತ್ಕೋಬೇಕು. ಇವಾಗ ಫೋಲ್ಡ್ ಮಾಡಿರೋಂಥ ಭಾಗ ಎರಡೂ ಕೂಡ ಮುಂದ್ಗಡೆ ಬರುತ್ತೆ ನೋಡಿ. ಈ ರೀತಿ ಮುಂದ್ಗಡೆ ಬಂದಮೇಲೆ ನಾವು ಎರಡೂ ಕೂಡ ಸೆಂಟ್ರಲ್ಲಿ ಮತ್ತೊಂದು ಈ ಥರ ಎರಡೂ ಕಡೆ ಸಮ ಪ್ರಮಾಣದಲ್ಲಿ ಮುಂದ್ಗಡೆ ಬಿಟ್ಕೊಂಡು ಒಂದು ಪಿನ್ ಮಾಡಬೇಕು. ನೋಡಿ ನೀರಿಗೆ ಮುಂದೆ ಚೆನ್ನಾಗಿ ಕಾಣಿಸ್ಬೇಕು ಅಷ್ಟು ಚೆನ್ನಾಗಿ ನಾವು ಇದು ಮುಂದ್ಗಡೆ ಭಾಗ ಬಿಟ್ಕೊಂಡು ಒಂದು ಪಿನ್ ಮಾಡಬೇಕು. ನೋಡಿ ಒಂದೊಂದು ಸೇಫ್ಟಿ ಪಿನ್ ಜಾಸ್ತಿನೇ ಬೇಕಾಗುತ್ತೆ. ಸ್ವಲ್ಪ ನೀವು ಜಾಸ್ತಿನೇ ತೊಗೊಂಡಿಟ್ಕೋಬೇಕು. ಇವಾಗ ಚೆನ್ನಾಗಿ ಒಂದು ಪಿನ್ ಇಲ್ಲದ್ರೆ 2 ಪಿನ್ನಷ್ಟು ಚೆನ್ನಾಗಿ ಹಾಕ್ಕೊಂಡ್ಬಿಡಿ. ನೋಡಿ ಕರೆಕ್ಟಾಗಿ ಪಿನ್ ಮಾಡ್ಕೊಂಡಿದ್ದೀನಿ. ಇವಾಗ ಮತ್ತೇನು ಮಾಡಬೇಕಂದ್ರೆ ನಾವು ಆಲ್ರೆಡಿ ಸೈಡಿಗೆ ಪಿನ್ ಹಾಕಿರ್ತೀವಲ್ಲ ಕೊನೆಯ ಭಾಗದಲ್ಲಿ ಆ ಪಿನ್ನು ತೆಗಿಬೇಕು. ತೆಗೆದು ಮತ್ತೆ ನಾವೀಗ ಈ ರೀತಿ ಫೋಲ್ಡ್ ಮಾಡಿರೋಂಥದ್ದು ಬಿಚ್ಕೊಂಡು ಬಿಡಬೇಕು. ನೋಡಿ ಎಷ್ಟು ಚೆನ್ನಾಗಿ ನಿರಿಗೆಗಳೆಲ್ಲ ಕಾಣಿಸ್ತಾ ಇರುವಂಥದ್ದು. ಇದೇ ರೀತಿಯಾಗಿ ನಾವು ರೆಡಿ ಮಾಡ್ಕೋಬೋದು. ಇವಾಗ ಎರಡೂ ಕಡೆ ಪಿನ್ ತೆಗೆದಿರ್ತೀನಿ. ಚೆನ್ನಾಗಿ ನೀರಿಗೆಗಳೆಲ್ಲ ಕೂಡ ಬಿಚ್ಕೊಂಡು ಲಾಸ್ಟಿಗೆ ಕೊನೆ ಇರುವಂಥ ನೀರಿಗೆ ಮತ್ತು ಈ ಕಡೆ ಕೊನೆಗಿರುವಂಥ ನೀರಿಗೆ ತಗೊಂಡು ಮತ್ತೆ ಕಳಸಕ್ಕೆ ಹಿಂದ್ಗಡೆ ಸೈಡ್ ಪಿನ್ ಮಾಡಬೇಕು. ಆವಾಗ ತುಂಬಾ ಚೆನ್ನಾಗಿ ಅಲಂಕಾರ ಕಾಣಿಸುತ್ತೆ. ನೋಡಿ ಇದು ಸೀರೆ ನೀರಿಗೆ ತುಂಬಾ ಚೆನ್ನಾಗಿ ರೌಂಡಾಗಿ ಬಂದುಬಿಡುತ್ತೆ ನೋಡಿ. ಮತ್ತು ಎಲ್ಲ ಕೂಡ ನೀರಿಗೆಗಳು ಚೆನ್ನಾಗಿ ಈ ರೀತಿ ಫೋಲ್ಡ್ ಮಾಡಿರೋಂಥದ್ದು ಬಿಚ್ಚಬೇಕು. ಎಲ್ಲ ಕಡೆ ಸರಿ ಸಮ ಪ್ರಮಾಣದಲ್ಲಿ ನೋಡಿ ಎಲ್ಲ ಕಡೆ ನೀರಿಗೆ ಮಾಡ್ಕೊಂಡು ಬಿಡಬೇಕು. ಆಮೇಲೆ ನೋಡಿ ಈ ಥರ ಎಲ್ಲ ರೆಡಿ ಆಯಿತು ಕಳಸಕ್ಕೆ. ಆಮೇಲೆ ಅಲಂಕಾರಕ್ಕೆ ಬೇಕಾಗುವಂಥ ಒಡವೆ ವಸ್ತ್ರಗಳೆಲ್ಲ ಕೂಡ ನೀವು ಹಾಕ್ಬೋದು. ಈ ಥರವಾಗಿ ಸಿಂಪಲ್ಲಾಗಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸಿಂಪಲ್ಲಾಗಿ ಪೂಜೆ ಮಾಡಿದ್ರೂ ಕೂಡ ನಮ್ಮ ಮನೆಯಲ್ಲಿ ಲಕ್ಷ್ಮಿ ತುಂಬಾ ಚೆನ್ನಾಗಿ ಒಲಿತಾಳೆ ನೋಡಿ. ಹಾಗಾಗಿ ಈ ಥರವಾಗಿ ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕಾಗಿ ಇವತ್ತಿನ ಈ ಬ್ಲೌಸ್ ಪೀಸಲ್ಲಿ ಅಲಂಕಾರ ಮಾಡುವಂಥದ್ದು ತೋರಿಸ್ತಾ ಇದ್ದೀನಿ. ನಿಮಗೂ ಕೂಡ ವಿಡಿಯೋ ಇಷ್ಟ ಆದರೆ ಖಂಡಿತವಾಗಿ ಶೇರ್ ಮಾಡಿ ಯಾರಿಗಾದರೂ ಅವರು ಕೂಡ ನೋಡಿ ಸಿಂಪಲ್ಲಾಗಿ ಅಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ನೋಡಿ ಅವರು ಕೂಡ ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಇದಕ್ಕೆ ಒಡವೆ ವಸ್ತ್ರಗಳೆಲ್ಲ ಕೂಡ ಹಾಕ್ತಾ ಹೋದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸ್ನೇಹಿತರೆ. ಹಾಗಾದರೆ ಮೇಲೆ ಒಂದು ಕಳಸ ಇಟ್ಕೊಂಡಿರ್ತೀವಿ ಅದ ಮೇಲೆ ಟೆಂಗ್ ಇಟ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಖಂಡಿತವಾಗಿ ಮಿಸ್ ಮಾಡದೆ ಇವತ್ತಿನ ಈ ತೋರಿಸಿರುವಂಥ ಅಲಂಕಾರ ಯಾರಿಗಾದರೂ ಇಷ್ಟ ಆದರೆ ಟ್ರೈ ಮಾಡಿ. ಹಾಗೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಡೆಕೋರೇಷನ್ ಕೂಡ ಮಾಡ್ಕೋಬೋದು ಸೈಡಿಗೆಲ್ಲ ಕೂಡ. ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಧನ್ಯವಾದ.